ಡಿಲಿಷಿಯಸ್ ಆಗಿರೋ ಆ ಡೆಸರ್ಟ್ ಅನ್ನ ಹೇಳ್ಕೊಡ್ತಾ ಇದ್ದೀನಿ. ಆ ಡೆಸರ್ಟ್ಗೆ ಕೇವಲ 3 ಇಂಗ್ರೀಡಿಯೆಂಟ್ಸ್ ಸಾಕು. ಆಮೇಲೆ 10 ನಿಮಿಷದಲ್ಲಿ ನೀವು ಇದನ್ನ ಮಾಡಬಹುದು. ಈಗ ಅದಕ್ಕೆ ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತೀನಿ. ಮೊದಲು ಬಾರ್ಬನ್ ಬಿಸ್ಕೆಟ್ 2, ಡೈರಿ ಮಿಲ್ಕ್ ಚಾಕ್ಲೇಟ್ಸ್ 2, ಮತ್ತೆ ಸ್ವಲ್ಪ ಹಾಲು. ಕೇವಲ ಈ 3 ಇಂಗ್ರೀಡಿಯೆಂಟ್ಸ್ ಇಂದ ಒಂದು ಡಿಲಿಷಿಯಸ್ ಆಗಿರೋ ಡೆಸರ್ಟ್ ಅನ್ನ ರೆಡಿ ಮಾಡಬಹುದು. ಹೇಗ್ ಮಾಡೋದು ಅಂತ ನನಗೆ ತೋರಿಸ್ತೀನಿ. ಬಾರ್ಬನ್ ಬಿಸ್ಕೆಟ್ ಅನ್ನ ಈಗ ಜಾರ್ ಅಲ್ಲಿ ತಗೊಂಡು ಫೈನ್ ಪೌಡರ್ ಆಗಿ ಮಾಡ್ಕೋಬೇಕು. ನೋಡಿ, ಬಿಸ್ಕೆಟ್ ಅನ್ನ ಫೈನ್ ಪೌಡರ್ ಆಗಿ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ ತೋರಿಸ್ಕೊಡ್ತೀನಿ. ಈಗ ನಾನು ಚಾಕ್ಲೇಟ್ ಅನ್ನ ಮೆಲ್ಟ್ ಮಾಡ್ಕೊತಾ ಇದ್ದೀನಿ. ಚಾಕ್ಲೇಟ್ ಅನ್ನ ಮೆಲ್ಟ್ ಮಾಡ್ಕೊಳ್ಳೋದಕ್ಕೆ ಡಬಲ್ ಬಾಯ್ಲರ್ ಮೆಥಡ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ. ಮೊದಲು ಒಂದು ಬೌಲಲ್ಲಿ ನೀರನ್ನ ಇಟ್ಟು ಅದು ಬಾಯ್ಲ್ ಆಗೋಕೆ ಬಿಡಬೇಕು. ನಂತರ ಅದರ ಮೇಲೆ ಒಂದು ಗ್ಲಾಸ್ ಬೌಲ್ ಅನ್ನ ಇಟ್ಟು ಅದರಲ್ಲಿ ಚಾಕ್ಲೇಟ್ ಅನ್ನ ಹಾಕ್ತಾ ಇದ್ದೀನಿ. ಈ ಚಾಕ್ಲೇಟ್ ಮೆಲ್ಟ್ ಆಗೋದಕ್ಕೆ 1-2 ಸ್ಪೂನ್ ಹಾಲನ್ನ ಅದ್ರ ಜೊತೆಗೆ ಹಾಕಬೇಕು. ಹಾಲನ್ನ ಹಾಕಿ ಈಗ ಒಂದು ಸ್ಪ್ಯಾಚುಲಾದಿಂದ ಅದೆರಡನ್ನು ಮಿಕ್ಸ್ ಮಾಡಿ, ಬಾಯ್ಲಿಂಗ್ ಹೀಟ್ಗೆ ಚಾಕ್ಲೇಟ್ ಎಲ್ಲ ಈಗ ಚೆನ್ನಾಗಿ ಮೆಲ್ಟ್ ಆಗುತ್ತೆ. ಮತ್ತೆ ಹಾಲ್ ಜೊತೆ ಚೆನ್ನಾಗಿ ಬ್ಲೆಂಡ್ ಆಗಬೇಕದು. ಚೆನ್ನಾಗಿ ಮಿಕ್ಸ್ ಮಾಡಿ ಎರಡನ್ನೂ ಕಂಪ್ಲೀಟ್ ಆಗಿ ಚಾಕ್ಲೇಟ್ ಮೆಲ್ಟ್ ಆಗಬೇಕು. ಹಾಲ್ ಜೊತೆ ಚೆನ್ನಾಗಿ ಮಿಕ್ಸಪ್ ಆಗಬೇಕು. ಈ ರೆಸಿಪಿ ನಮಗೆ ಟೋಟಲ್ ಆಗಿ 10 ಮಿನಿಟ್ಸ್ ಅಲ್ಲೇ ರೆಡಿ ಆಗುತ್ತೆ. ನಾವು ಇದನ್ನ ಆಪಮ್ ಪ್ಯಾನ್ ಅನ್ನ ಯೂಸ್ ಮಾಡಿಕೊಂಡು ಮಾಡಬೇಕು. ನಿಮ್ಮ ಮನೇಲಿ ಆಪಮ್ ಪ್ಯಾನ್ ಇಲ್ಲ ಅಂದ್ರೂ ಸಹ ನೀವು ಇಡ್ಲಿ ಮೇಕರ್ ಪ್ಲೇಟ್ಸ್ ಅಲ್ಲೂ ಸಹ ಮಾಡಬಹುದು. ನೀವು ಕುಕಿಂಗ್ ಟೈಮ್ ಅನ್ನ ನೋಡ್ಕೊಳ್ಳಿ. ಈಗ ಈ ಚಾಕ್ಲೇಟು ಕಂಪ್ಲೀಟ್ ಆಗಿ ಮೆಲ್ಟ್ ಆಗಿದೆ. ಈಗ ನಾನು ಪೌಡರ್ ಮಾಡ್ಕೊಂಡಿರೋ ಬಿಸ್ಕೆಟ್ ಅನ್ನೆಲ್ಲ ಒಂದು ಬೌಲಲ್ಲಿ ತಗೊಂಡಿದ್ದೀನಿ. ಇದನ್ನ ಬ್ಯಾಟರ್ ರೀತಿ ರೆಡಿ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪನೇ ಹಾಲನ್ನ ಮಿಕ್ಸ್ ಮಾಡಿ ಒಂದು ಬ್ಯಾಟರ್ ಅನ್ನ ರೆಡಿ ಮಾಡ್ಕೋತೀನಿ. ಹಾಲನ್ನ ನೋಡ್ಕೊಂಡು ಸ್ವಲ್ಪನೇ ಹಾಕಿ ಕಟ್ ಅಂಡ್ ಫೋಲ್ಡ್ ಮೆಥಡ್ ಅಲ್ಲಿ ಬ್ಯಾಟರ್ ಅನ್ನ ರೆಡಿ ಮಾಡ್ಕೋಬೇಕು. ಈ ರೆಸಿಪಿಗೆ ನಾವು ಯಾವ ಬೇಕಿಂಗ್ ಪೌಡರು ಹಾಕಿಲ್ಲ, ಬೇಕಿಂಗ್ ಸೋಡಾ ಹಾಕಿಲ್ಲ, ಎಗ್ ಹಾಕಿಲ್ಲ. ತುಂಬಾ ಸಿಂಪಲ್ ಆಗಿ ರೆಡಿಯಾಗಿರೋ 3 ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡಿ ಮಾಡ್ತಾ ಇರೋದು. 10 ನಿಮಿಷದಲ್ಲಿ ಈ ರೆಸಿಪಿ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿ ಆಗಿರುತ್ತೆ. ಎಲ್ಲಾರ್ಗೂ ಎಲ್ಲ ಏಜ್ ಅವ್ರಿಗೂ ಇಷ್ಟ ಆಗುತ್ತೆ ಈ ರೆಸಿಪಿ. ಈಗ ಬ್ಯಾಟರ್ನ ಕಟ್ ಅಂಡ್ ಫೋಲ್ಡ್ ಮೆಥಡ್ ಅಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈಗ ಬ್ಯಾಟರ್ ರೆಡಿ ಆಯ್ತು. ಬ್ಯಾಟರ್ ಈ ಕನ್ಸಿಸ್ಟೆನ್ಸಿಲಿ ಇದ್ರೆ ಸಾಕು. ಇದನ್ನ ನಾವು ಆಪಮ್ ಪ್ಯಾನ್ ಅನ್ನ ಯೂಸ್ ಮಾಡ್ಕೊಂಡು ಮಾಡಬೇಕಾಗುತ್ತೆ. ನಿಮ್ಮ ಮನೇಲಿ ಆಪಮ್ ಪ್ಯಾನ್ ಇಲ್ಲ ಅಂದ್ರೂ ಸಹ ಇಡ್ಲಿ ಮೇಕರ್ ಸ್ಟ್ಯಾಂಡ್ ಅನ್ನು ಯೂಸ್ ಮಾಡಿಕೊಂಡು ಸಹ ಮಾಡಬಹುದು. ಈಗ ಆಪಮ್ ಪ್ಯಾನ್ ಅಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಆಪಮ್ ಪ್ಯಾನ್ ಅನ್ನ ತಗೊಂಡಿದ್ದೀನಿ. ಇದಕ್ಕೆ ಆಯಿಲ್ ಅಥವಾ ಗೀ ಇಂದ ಗ್ರೀಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಆಯಿಲ್ ಇಂದ ಎಲ್ಲ ಗ್ರೀಸ್ ಮಾಡ್ಕೊಂಡಿದ್ದೀನಿ. ಅದು ಸ್ಟಿಕ್ ಆಗಲ್ಲ, ಅದಕ್ಕೆ ಸ್ಟಿಕ್ ಆಗಬಾರ್ದು ಅಂತ ಗ್ರೀಸ್ ಮಾಡ್ಕೊಳ್ಳೋದು. ಈಗ ನಾವು ಮಾಡ್ಕೊಂಡಿರೋ ಬ್ಯಾಟರ್ ಅನ್ನ ಒಂದೊಂದು ಹೋಲ್ನಲ್ಲೂ ಹಾಫ್ ಫಿಲ್ ಮಾಡ್ಕೋಬೇಕು. ಪೂರ್ತಿ ಫಿಲ್ ಮಾಡ್ಕೋಬೇಡಿ, ಹಾಫ್ ಫಿಲ್ ಮಾಡ್ಕೊಳ್ಳಿ. ಈ ರೆಸಿಪಿಯನ್ನ ಮನೇಲೆ ಸಡನ್ ಆಗಿ ದಿಢೀರ್ ಅಂತ ರೆಡಿ ಮಾಡ್ಕೋಬಹುದು. ನೀವು ಬರ್ತ್ಡೇ ಪಾರ್ಟೀಸ್ಗೂ ಸಹ ಮಾಡಬಹುದು. ಮಿನಿ ಕೇಕ್ಸ್ ತರ ಇರುತ್ತೆ ಇದು. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ನೀವು ದಿಢೀರ್ ಅಂತ ಸರ್ಪ್ರೈಸ್ ಅನ್ನ ಕೊಡಬಹುದು. ಈಗ ಇದನ್ನ ನಾನು ಹಾಫ್ ಫಿಲ್ ಮಾಡ್ಕೊಂಡಿದ್ದೀನಿ. ಇದ್ರ ಮೇಲೆ ನಾವು ಮೆಲ್ಟೆಡ್ ಚಾಕ್ಲೇಟ್ ಅನ್ನ ತಗೊಂಡು ಮಧ್ಯದಲ್ಲಿ ಸ್ವಲ್ಪನೇ ಹಾಕೊಂಡು ಬರಬೇಕು. ಈ ಮೆಲ್ಟೆಡ್ ಚಾಕ್ಲೇಟು ಕೇಕ್ ಮಧ್ಯ ಇದ್ರೆ ಅದೊಂದು ಸರ್ಪ್ರೈಸ್ ಆಗಿರುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಕೇಕ್ ಅನ್ನ ತಿನ್ಬೇಕಾದ್ರೆ ಆ ಮೆಲ್ಟೆಡ್ ಚಾಕ್ಲೇಟು ಲಾವಾ ರೀತಿ ಬಾಯಿಗೆ ಸಿಕ್ಕಿದ್ರೆ ಸರ್ಪ್ರೈಸಿಂಗ್ ಆಗಿ ಟೇಸ್ಟ್ ಆಗೋ ಇರುತ್ತೆ. ಈಗ ಚಾಕ್ಲೇಟ್ ಮೇಲೆ ಮತ್ತೆ ಸ್ವಲ್ಪ ಬ್ಯಾಟರ್ ಅನ್ನ ಹಾಕಬೇಕಾಗುತ್ತೆ. ಆ ಚಾಕ್ಲೇಟ್ ಅನ್ನ ಕವರ್ ಮಾಡಿ ಬ್ಯಾಟರ್ ಅನ್ನ ಹಾಕಿ
ಈಗ ಪೂರ್ತಿ ಫಿಲ್ಲಿಂಗು ರೆಡಿಯಾಗಿದೆ. ಈಗ ಸ್ಟವ್ ಆನಲ್ಲೇ ಇದೆ. ಸೊ ಈ ರೀತಿ ಫಿಲ್ ಮಾಡಿ ಇದನ್ನ ಆಪಮ್ನ ನೀವು ಎಷ್ಟು ಟೈಮ್ ಬೇಯಿಸ್ತೀರೋ ಅಷ್ಟು ಟೈಮ್ ಇದನ್ನು ಬೇಯಿಸಿದ್ರೆ ಸಾಕು. ಒಂದು 5 ಮಿನಿಟ್ಸ್ ಅಷ್ಟೇ. ಅದು ಒಂದ್ ಸೈಡ್ ಕುಕ್ ಮಾಡ್ಬೇಕಷ್ಟೇ. ಅದನ್ನ ತಿರು ಹಾಕೋದೇನ್ ಬೇಕಿಲ್ಲ, ಒಂದ್ ಸೈಡ್ ಕುಕ್ ಮಾಡಿದ್ರೆ ಸಾಕು. ಈಗ ಬ್ಯಾಟರ್ ಅನ್ನೆಲ್ಲ ಫಿಲ್ ಮಾಡಿ ಆಗಿದೆ. ಆಪಮ್ ಪ್ಯಾನ್ ಮೇಲೆ ಲಿಡ್ ಅನ್ನ ಕವರ್ ಮಾಡಿ 3 to 5 ಮಿನಿಟ್ಸ್ ಅಷ್ಟೇ ಇದಕ್ಕೆ ಕುಕ್ಕಿಂಗ್ ಟೈಮು. ನೀವು ಆಪಮನ್ನ ಎಷ್ಟು ಟೈಮ್ ಕುಕ್ ಮಾಡ್ತಿರೋ ಇದನ್ನು ಅಷ್ಟೇ ಟೈಮಲ್ಲಿ ಕುಕ್ ಮಾಡಿದ್ರೆ ಸಾಕು. ಇದು ಒಂದ್ ಸೈಡ್ ಕುಕಿಂಗ್ ಅಷ್ಟೇ, ಎರಡನೇ ಸೈಡು ತಿರು ಹಾಕೋ ಅಷ್ಟಿಲ್ಲ. ನೋಡಿ ಈಗ ರೆಡಿಯಾಗಿದೆ, ಎಷ್ಟು ಸಾಫ್ಟ್ ಆಗಿದೆ ನೋಡಿ. ಇದನ್ನ ಒಂದೇ ಸೈಡು ನಾನು ಕುಕ್ ಮಾಡಿರೋದು, ಇನ್ನೊಂದ್ ಸೈಡು ತಿರು ಹಾಕ್ಲಿಲ್ಲ. ಇದು ರೆಡಿಯಾಗಿದೆ. ಈಗ ಡಿಶ್ ಔಟ್ ಅನ್ನ ಮಾಡ್ತಿದ್ದೀನಿ. ನಾವು ಗ್ರೀಸ್ ಮಾಡಿರೋದ್ರಿಂದ ಆಯಿಲ್ ಇಂದ ಇದು ಈಸಿಯಾಗಿ ಬರುತ್ತೆ, ಸ್ಟಿಕ್ ಆಗೋದಿಲ್ಲ. ನೋಡಿ ಎಷ್ಟು ಈಸಿಯಾಗಿ ಬರ್ತಾ ಇದೆ, ಸ್ವಲ್ಪನೂ ಸ್ಟಿಕ್ ಆಗ್ತಿಲ್ಲ. ಈಗ ಒಂದು ಪ್ಲೇಟ್ಗೆ ತಗೊಂಡು, ಇದು ಆಕ್ಚುಲಿ ತುಂಬಾ ಬಿಸಿ ಇದೆ ನೋಡಿ, ಸ್ವಲ್ಪನೂ ಸ್ಟಿಕ್ ಆಗಿಲ್ಲ, ಎಷ್ಟು ಈಸಿಯಾಗಿ ಬರ್ತಾ ಇದೆ. ನಮ್ಮ ಮಿನಿ ಕೇಕ್ಸ್ ರೆಡಿ ಆಗಿದೆ. ಈಗ ಒಳಗಡೆ ಚಾಕ್ಲೇಟ್ ಹಾಕಿದೀವಿ, ಮೆಲ್ಟೆಡ್ ಚಾಕ್ಲೇಟು. ಈ ಡಿಶ್ ಅನ್ನ ಯಾರಿಗಾದ್ರೂ ಸರ್ಪ್ರೈಸಿಂಗ್ ಆಗಿ ಕೊಟ್ರೆ ಈ ಡಿಶ್ ಆಕ್ಚುಲಿ ಬೇಗ ರೆಡಿ ಆಗುತ್ತೆ. ಅದೊಂದು ಸರ್ಪ್ರೈಸು. ಅವ್ರ ಬಾಯಿಗಿಟ್ರೆ ಒಳಗಡೆ ಸಿಗುತ್ತಲ್ಲ ಮೆಲ್ಟೆಡ್ ಚಾಕ್ಲೇಟು, ಅದು ಸೂಪರ್ ಆಗಿ ಟೇಸ್ಟ್ ಕೊಡುತ್ತೆ. ಅದು ಇನ್ನೊಂದು ಸರ್ಪ್ರೈಸು. ಸೊ ನಮ್ ಡಿಶ್ ರೆಡಿ ಆಗಿದೆ. ನೋಡೋಕೆ ಯಮ್ಮಿ ಅಂಡ್ ಟೇಸ್ಟಿಯಾಗೂ ಇದೆ. ಇದು ಮನೇಲಿ ಟ್ರೈ ಮಾಡಿ. ಇದನ್ನ ನೋಡಿ ಎಷ್ಟು ಸಾಫ್ಟ್ ಆಗಿದೆ. ಮಧ್ಯ ಕಟ್ ಮಾಡಿದ್ರೆ ನಮಗೆ ಮೆಲ್ಟೆಡ್ ಚಾಕ್ಲೇಟು ಈ ರೀತಿ ಲಾವಾ ರೀತಿ ಸಿಗುತ್ತೆ. ಅದಕ್ಕೆ ಇದ್ರ ಹೆಸರು ಮಿನಿ ಚಾಕೋ ಲಾವಾ ಕೇಕ್ ಅಂತ ಇಟ್ಟಿದ್ದೀನಿ. ಮಿನಿ ಚಾಕೋ ಲಾವಾ ಕೇಕ್ ಈಗ ರೆಡಿ ಆಗಿದೆ. ಈಗ ನನ್ನ ಡೆಸರ್ಟ್ ರೆಡಿ ಆಗಿದೆ. ಟೇಸ್ಟ್ ನೋಡ್ತಾ ಇದಾರೆ ಇಬ್ರು, ಶಶಾಂಕು ಮತ್ತೆ ಅವರ ಅಪ್ಪಾಜಿ. ತಿನ್ಬಿಟ್ಟು ಹೇಗಿದೆ ಅಂತ ಹೇಳಿ. ಚೆನ್ನಾಗಿದ್ಯಾ? 10 ಮಿನಿಟ್ಸ್ ರೆಸಿಪಿ ಇದು. ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋ ವಾಚ್ ಮಾಡಿದ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಅನ್ನ ಮಾಡಿ, ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ, ಬೆಲ್ ಬಟನ್ ನ ಕ್ಲಿಕ್ ಮಾಡಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.